ಯುವಕರ ಭವಿಷ್ಯಕ್ಕೆ ಹಾನಿ ಉಂಟು ಮಾಡಿದ್ದು ನೀವೇ. ಪ್ರಧಾನಿ ಮೋದಿ ಟ್ವೀಟ್ಗೆ ರಾಹುಲ್ ಗಾಂಧಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಶಿಕ್ಷಣ ವ್ಯವಸ್ಥೆಯ ಸಂಪೂರ್ಣ ಕಬಳಿಕೆ ಆಗಿದೆ. ವಿನಾಶಕ್ಕೆ ನೀವು ಅವಕಾಶವನ್ನ ನೀಡಿದ್ದೀರಿ, ಪ್ರೋತ್ಸಾಹವನ್ನ ಮಾಡಿದ್ದೀರಿ. ಇದೀಗ ನಾವು ಪ್ರಧಾನಿ ಮೋದಿ ಅವರ ಟ್ವೀಟ್ ಅನ್ನ ನೋಡಿದ್ವಿ. ಏನು ಯುವಕರ ಭವಿಷ್ಯ ಮತ್ತು ಅವರ ವೆಲ್ಫೇರ್ ಏನಿದೆ ಅದು ನಮಗೆ ಮುಖ್ಯ ಅಂತ ಹೇಳಿದ್ರು. ಅದಕ್ಕೆ ಇದೀಗ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಯುವಕರ ಭವಿಷ್ಯಕ್ಕೆ ಹಾನಿ ಉಂಟು ಮಾಡಿದ್ದು ನೀವೇ. ಯುವಕರ ಭವಿಷ್ಯ ಮುಖ್ಯ ಅಂತ ಹೇಳ್ತೀರಿ, ವೆಲ್ಫೇರ್ ಮುಖ್ಯ ಅಂತ ಹೇಳ್ತೀರಿ, ಬಟ್ ಅದಕ್ಕೆ ಹಾನಿ ಮಾಡಿದ್ದು ನೀವೇ. ನಮ್ಮ ಶಿಕ್ಷಣ ವ್ಯವಸ್ಥೆಯ ಸಂಪೂರ್ಣ ಕಬಳಿಕೆಯನ್ನ ಮಾಡಿದ್ದೀರಿ. ವಿನಾಶಕ್ಕೆ ನೀವು ಅವಕಾಶವನ್ನು ನೀಡಿದ್ದೀರಿ, ಪ್ರೋತ್ಸಾಹವನ್ನು ಮಾಡಿದ್ದೀರಿ. ಅದಕ್ಕೆ ಕಾರಣರಾದ ಪ್ರತಿಯೊಬ್ಬ ವ್ಯಕ್ತಿಯನ್ನ ನೀವು ರಕ್ಷಣೆ ಮಾಡಿದ್ದೀರಿ. ವಿದ್ಯಾರ್ಥಿಗಳ ಬೇಡಿಕೆಗಳು ಸ್ಪಷ್ಟ ಆಗಿದೆ. ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆಗಳನ್ನು ರಾಹುಲ್ ಗಾಂಧಿ ಮುಂದಿಟ್ಟಿದ್ದಾರೆ. ಅದನ್ನೆಲ್ಲ ನೋಡೋದಾದರೆ ಧರ್ಮೇಂದ್ರ ಪ್ರಧಾನರನ್ನು ವಜಾಗೊಳಿಸಬೇಕು, ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು. ಪ್ರಧಾನಮಂತ್ರಿಯಾಗಿ ನೀವು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದವರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು. ಇದೀಗ ಪ್ರಧಾನಿ ಮೋದಿಯವರು ಟ್ವೀಟನ್ನು ಮಾಡಿದರು. ಆ ಒಂದು ಟ್ವೀಟ್ಗೆ ರಾಹುಲ್ ಗಾಂಧಿ ತಿರುಗೇಟನ್ನು ಕೊಟ್ಟಿರೋದು. ಆಮೇಲೆ ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆಗಳನ್ನು ಅವರು ಮುಂದಿಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನರನ್ನು ವಜಾಗೊಳಿಸಬೇಕು, ಈ ಒಂದು ನೀಟ್ ಪ್ರಕರಣದ ಹೊಣೆ ಹೊತ್ತು ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು. ಈ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಕ್ಕೆ ದೇಶದ ಪ್ರಧಾನಮಂತ್ರಿಯಾಗಿ ನೀವು ಕ್ಷಮೆಯನ್ನು ಕೇಳಬೇಕು ವಿದ್ಯಾರ್ಥಿಗಳಿಗೆ. ಇನ್ನು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದರ ಮೇಲೆ ಕೂಡ ಕ್ರಮವನ್ನು ಕೈಗೊಳ್ಳಬೇಕು. ಇನ್ನು ಮೊನ್ನೆ ಪ್ರೊಟೆಸ್ಟ್ ಆಯ್ತಲ್ಲ, ಪ್ರೊಟೆಸ್ಟ್ ನಡೀತಾ ಇದೆಯಲ್ಲ, ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಅವ್ರ ಮೇಲೆ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಇದೀಗ ಟ್ವೀಟ್ ಆಗ್ತಾ ಇದೆ. ಒಂಥರ ಟ್ವೀಟ್ ಯುದ್ಧ ನಡೀತಾ ಇದೆ ಇದೀಗ. ಒಂದು ಕಡೆ ಮೋದಿ ಟ್ವೀಟ್ ಮಾಡಿದ್ದಾರೆ. ಆ ಒಂದು ಟ್ವೀಟಿಗೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಟ್ವೀಟನ್ನು ಮಾಡಿರೋದು. ಜೊತೆಗೆ ವಿದ್ಯಾರ್ಥಿಗಳ ಒಂದು ಅಹವಾಲೇನಿದೆ, ಅವರ ಬೇಡಿಕೆಗಳೇನಿದೆ ಅದನ್ನು ಮುಂದಿಟ್ಟಿದ್ದಾರೆ. ಅವರು ಕೂಡ ಪ್ರೊಟೆಸ್ಟನ್ನು ನಡೆಸೋ ವೇಳೆ ಇದೇ ಒಂದು ಬೇಡಿಕೆಗಳನ್ನು ಮುಂದಿಟ್ಟಿದ್ರು. ಶಿಕ್ಷಣ ಸಚಿವರನ್ನು ಧರ್ಮೇಂದ್ರ ಪ್ರಧಾನರನ್ನು ವಜಾಗೊಳಿಸಬೇಕು, ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ರಾಹುಲ್ ಗಾಂಧಿ ಟ್ವೀಟನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಸೋನಂ ವಾಂಗ್ಚುಕ್ ಅವರು ಕೂಡ ಇದನ್ನು ಹೇಳ್ತಾ ಇರೋದು. ಧರ್ಮೇಂದ್ರ ಪ್ರಧಾನರನ್ನು ವಜಾಗೊಳಿಸಬೇಕು. ಆಮೇಲೆ ವಿದ್ಯಾರ್ಥಿಗಳು ಏನು ಪ್ರೊಟೆಸ್ಟ್ ಮಾಡಿದ್ದಾರೆ ಅವರು ಯಾವುದೇ ರೀತಿಯ ಏನು ಬೇರೆ ಉದ್ದೇಶವನ್ನು ಇಟ್ಕೊಂಡು ಅವರು ಪ್ರತಿಭಟನೆಯನ್ನು ಮಾಡಿಲ್ಲ. ಅವರು ತಮ್ಮ ಭವಿಷ್ಯಕ್ಕಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸೊ ಅವ್ರ ಮೇಲೆ ಏನೇನು FIR ಇದೆ ಅದನ್ನು ರಿಮೂವ್ ಮಾಡಬೇಕು. ಅವ್ರ ಮೇಲೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳಬಾರ್ದು. ಇನ್ನು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರಲ್ಲ, ಆ ಒಂದು ಯುವಕ ಯುವತಿಯರಿಗೆ ಪರಿಹಾರವನ್ನು ಕೊಡಬೇಕಂತ ಹೇಳಿದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಚಿತ್ರದುರ್ಗದಿಂದ ಮೆಹಬೂಬ್ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೆಹಬೂಬ್ ಅವರೇ. ನಮಸ್ತೆ ಸರ್.